ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟಲ್ಲಿ ತಿಳಿಸ್ತಿದ್ದಾರೆ ಎರಡನೇ ಲಿಸ್ಟ್ ಯಾಕೆ ಬಿಡ್ತಿಲ್ಲ, ಬೇರೆ ರಾಜ್ಯದಲ್ಲಿ ಬಿಟ್ಟಿದ್ದಾರೆ, ನಮ್ಮ ಸ್ಟೇಟಲ್ಲಿ ಎರಡನೇ ಲಿಸ್ಟ್ ಬಿಡ್ತಾರೋ ಇಲ್ಲೋ ಅಂತ ಸಾಕಷ್ಟು ಅಭ್ಯರ್ಥಿಗಳು ಪ್ರತಿದಿನ ಕಮೆಂಟ್ ಹಾಕ್ತಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎರಡನೇ ಲಿಸ್ಟ್ ಯಾವ ರೀತಿ ಬಿಡ್ತಾರೆ ಅಥವಾ ಬಿಡಲ್ವೋ ಎಂಬುದನ್ನು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕರ್ನಾಟಕ ಪೋಸ್ಟ್ ಇಲಾಖೆಯಲ್ಲಿ 1940 ಹುದ್ದೆಗಳು ಏನಿದ್ದವಲ್ಲ, ಈ ಸಂಬಂಧದ ಪೈಕಿ 1940 ಹುದ್ದೆಗಳಲ್ಲಿ ಕರ್ನಾಟಕದಲ್ಲಿ 1940 ಹುದ್ದೆಗಳದು ಒಂದನೇ ಲಿಸ್ಟಲ್ಲಿ ಎಲ್ಲ ಅಭ್ಯರ್ಥಿಗಳದು ಕೂಡ ಬಿಟ್ಟಿದ್ದರು. ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಗೊಂದಲ ಉಂಟಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೇರೆ ಸ್ಟೇಟ್ಗಳಲ್ಲಿ ಈಗ ಆಲ್ರೆಡಿ ಒನ್ ಬೈ ಒನ್ ಸ್ಟೇಟನ್ನು ಎರಡನೇ ಲಿಸ್ಟನ್ನು ಬಿಡ್ತಿದ್ರು, ಆದರೆ ಕರ್ನಾಟಕ ಏಕೆ ಬಿಡ್ತಿಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಉಂಟಾಗಿದೆ. ಸ್ನೇಹಿತರೆ, ನಿಮಗೆ ಇದೇ ರೀತಿ ಪ್ರತಿದಿನದ ಅಪ್ಡೇಟ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಯಾವುದೇ ಹುದ್ದೆಗೆ ಸಂಬಂಧಿಸಿ ಪ್ರತಿದಿನ ಅದರದ್ದು ಹೊಸ ಅಪ್ಡೇಟ್ ಏನಾದರೂ ಬಂದಿತ್ತಂದ್ರೆ ಪ್ರತಿದಿನ ಹಾಕ್ತಿರ್ತೀವಿ. ಅದಕ್ಕಾಗಿ ಆದಷ್ಟು ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ಈಗ ಕರ್ನಾಟಕದಲ್ಲಿ ಎರಡನೇ ಲಿಸ್ಟನ್ನು ಕೂಡ ಬಿಡ್ತಾರೆ, ಆದರೆ ಲಿಸ್ಟ್ ಬಿಡದೇ ಇರಲು ಕಾರಣ ಏನಪ್ಪ ಮುಖ್ಯದಾಗಿಂದ್ರೆ, ಸ್ನೇಹಿತರಿಗೆ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಹೋಗಿದ್ದಾರೆ, ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಕೂಡ ಆಗಿದ್ದಾರೆ. ಆದರೆ ಇಲ್ಲಿ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಏನು ಮಾಡ್ತಾಯಪ್ಪ ಇದ್ದಾರಂದ್ರೆ, ಡ್ಯೂಟಿ ಟೈಮಿಂಗನ್ನು ಜಾಯ್ನಿಂಗ್ ಲೆಟರನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಇನ್ನೂ ಕೂಡ ಜಾಯ್ನ್ ಆಗಿರಲ್ಲ. ಅದಕ್ಕಾಗಿ ಕರ್ನಾಟಕ ಪೋಸ್ಟ್ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಗಳು ಈಗ ಅಂದರೆ ಎರಡನೇ ಲಿಸ್ಟ್ ಬಿಡುವುದರ ಒಳಗಾಗಿ ಎಲ್ಲ ಅಭ್ಯರ್ಥಿಗಳು ಹೋಗಿ ಆ ಹುದ್ದೆಗೆ ಜಾಯ್ನ್ ಆಗಬೇಕು. ಜಾಯ್ನ್ ಆಗಲಿಲ್ಲಪ್ಪ ಅಂದ್ರೆ ಅಲ್ಲಿ ಒಂದು ಪೋಸ್ಟ್ಗಳು ಖಾಲಿ ಉಳಿತಾವೆ, ಮತ್ತು ಅದನ್ನು ಎರಡನೇ ಲಿಸ್ಟ್ ಅಥವಾ ಮೂರನೇ ಲಿಸ್ಟಿಗೆ ಬಿಡೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಏನು ಮಾಡ್ತಿದ್ದಾರೆ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಕಾರ ಇಲ್ಲ ಅಂತೇಳಿ ನೋಡಿಕೊಂಡು ತದನಂತರ ಎಷ್ಟು ಹುದ್ದೆಗಳು ಖಾಲಿ ಉಳಿತಾವ ಆ ನಂತರ ನಿಮ್ಮದು ಎರಡನೇ ಲಿಸ್ಟನ್ನು ಬಿಡ್ತಾರೆ. ಅದಕ್ಕಾಗಿ ಇಲ್ಲಿವರೆಗೆ ನಿಮ್ಮದು ಲೇಟ್ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಇಷ್ಟರಲ್ಲಿ ನಿಮ್ಮದು ಎಲ್ಲ ಅಂದರೆ ಎರಡನೇ ಲಿಸ್ಟ್ ಅಥವಾ ಮೂರನೇ ಲಿಸ್ಟಿಗೂ ಕೂಡ ಪ್ರಿಪ್ರೇಷನ್ ನಡೀತಿತ್ತು. ಆದರೆ ಈಗ ಎರಡನೇ ಲಿಸ್ಟ್ ಬಿಡದೇ ಇರಲು ಕಾರಣ ಏನಪ್ಪ ಅಂದ್ರೆ, ಸಾಕಷ್ಟು ಅಭ್ಯರ್ಥಿಗಳು ಇನ್ನೂ ತಮ್ಮದು ಜಾಯ್ನಿಂಗ್ ಲೆಟರ್ ಬಂದರೂ ಕೂಡ ಆ ಹುದ್ದೆಗೆ ಹೋಗಿ ಅವರು ಜಾಯ್ನ್ ಆಗ್ತಾ ಇಲ್ಲ. ಆದಷ್ಟು ಬೇಗ ಅವರು ಜಾಯ್ನ್ ಆಗಲಿ, ಅಥವಾ ಜಾಯ್ನ್ ಆಗದೇ ಇದ್ದರೆ ಅಲ್ಲಿ ಅಥವಾ ಅವರು ನಾ ಈ ಹುದ್ದೆಗೆ ಬರುವುದಿಲ್ಲ ಅಂತೇಳಿ ಹೇಳ್ತಾರೆ, ಒಂದು ಏನಾರು ಲೆಟರ್ ಕೊಟ್ರಂದ್ರೆ ಆ ಹುದ್ದೆಯಲ್ಲಿ ಖಾಲಿ ಉಳಿತಂದ್ರೆ ಅದನ್ನು ಕೂಡ ಸೇರಿಸಿಕೊಂಡು ನಿಮ್ಮದು ಎರಡನೇ ಲಿಸ್ಟಿಗೆ ತಯಾರಿ ನಡೆಸುವ ಪ್ರಗತಿಯಲ್ಲಿದೆ. ಅದಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಅಥವಾ ಜಾಯ್ನರ್ ಆಗಬೇಕು. ಇಲ್ಲ ಅಂದ್ರೆ ನಾ ಈ ಹುದ್ದೆಗೆ ಒಲ್ಲೆ ಅಥವಾ ನಾ ಬೇರೆ ಹುದ್ದೆಗಳಲ್ಲಿ ಟ್ರೈ ಮಾಡ್ತೀನಿ ಅಂತೇಳಿ ಬಿಟ್ಟರೆ ಹೋದರೆ ಈ ಹುದ್ದೆಗೆ ಅವರು ಖಾಲಿ ಉಳಿದ ಅಭ್ಯರ್ಥಿ ಅಥವಾ ಇನ್ನೊಬ್ಬ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಿರ್ತಾರೆ. ಅದಕ್ಕಾಗಿ ಎರಡನೇ ಲಿಸ್ಟ್ ನಿಮ್ಮದು ಲೇಟ್ ಆಗ್ತಿದೆ. ಇನ್ನೇನು ಒಂದು ವಾರದಲ್ಲಿ ನಿಮ್ಮದು ಲಿಸ್ಟ್ ಬಿಡ್ತಾರೆ. ಅವರು ಈಗ ಸೆಪ್ಟೆಂಬರ್ 15 ಒಳಗಾಗಿ ನಿಮ್ಮದು ಎರಡನೇ ಲಿಸ್ಟನ್ನು ಬಿಡಬೇಕಾಗಿತ್ತು, ಕಾರಣಾಂತರಗಳಿಂದ ಬಿಟ್ಟಿಲ್ಲ. ಇನ್ನೇನು ಈ ವೀಕ್ದಲ್ಲಿ ನಿಮ್ಮದು ಲಿಸ್ಟ್ ಕೂಡ ಬರ್ತದೆ. ಯಾರೂ ಗೊಂದಲಕ್ಕೀಡಾಗಬೇಡ್ರಿ. ಬೇರೆ ರಾಜ್ಯಗಳೆಲ್ಲ ಬಿಡ್ತಾ ಇದ್ದಾರೆ, ನಿಮ್ಮದು ಕೂಡ ಅದೇ ರೀತಿ ಬಿಡ್ತಾರೆ. ಇಲ್ಲಿ ಜಾಯ್ನಿಂಗಲ್ಲಿ ಸ್ವಲ್ಪ ಅಭ್ಯರ್ಥಿಗಳು ಜಾಯ್ನ್ ಆಗೋದನ್ನು ಬಿಟ್ಟು ಅಂದರೆ ಅಲ್ಲಿ ಲಿಸ್ಟ್ ರೆಡಿ ಮಾಡಿರ್ತಾರೆ. ಆಲ್ರೆಡಿ ಸೆಕೆಂಡ್ ಲಿಸ್ಟಿಗೆ ಎಷ್ಟು ಅಭ್ಯರ್ಥಿಗಳು ಆಗಿದ್ದಾರೆ ಅಂತೇಳಿ ಅಂದರೆ ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾರೆಲ್ಲ ಫೇಲ್ ಆಗಿದ್ದಾರೆ ಅವರನ್ನು ಗಣನೆಗೆ ತೆಗೆದುಕೊಂಡು ಎಷ್ಟು ಪೋಸ್ಟ್ಗಳು ಖಾಲಿ ಉಳಿದಾವ ಅಂತೇಳಿ ಅದರದ್ದು ಪ್ರಿಪ್ರೇಷನ್ ನಡೆಸಿರ್ತಾರೆ. ಅದ್ರ ಜೊತೆಗೆ ಸಾಕಷ್ಟು ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಯಿತು. ಇನ್ನು ಏನು ಜಾಯ್ನಿಂಗ್ ಲೆಟರ್ ಕೊಟ್ಟಿರ್ತಲ್ಲ ಆ ಹುದ್ದೆಗೆ ಹೋಗಿ ಅವರು ಜಾಯ್ನ್ ಆಗಿರಲ್ಲ ಅಂದ್ರೆ ಬೇರೆ ಹೂವಾಪೂವಗಳನ್ನು ಕೇಳಿಸಿಕೊಂಡವರು ಅಥವಾ ಬೇರೆ ಹುದ್ದೆಗಳಿಗೆ ಆಯ್ಕೆ ಆಗಿದ್ರಂದ್ರೆ ಅವರು ಆದ ಕಾರಣಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಹುದ್ದೆಗಳು ಬೇಡ ಅಥವಾ ಜೆ ಡಿ ಎಸ್ ಅಭ್ಯರ್ಥಿ ಅಂತ ಏನಿರ್ತಾರಲ್ಲ, ಈ ಹುದ್ದೆ ನನಗೆ ಬೇಕಾಗಿಲ್ಲ, ನಾನು ಬೇರೆ ಹುದ್ದೆ ನೋಡ್ಕೊಳ್ತೀನಿ ಅಂಥೇಳಿ ಏನಾದರೂ ಲೆಟರನ್ನು ಕೊಟ್ಟು ಹೋದಲ್ಲಿ ಆ ಹುದ್ದೆ ಖಾಲಿ ಉಳಿತಲ್ಲ, ಆ ಹುದ್ದೆಗೆ ಯಾರು ಜಾಯ್ನ್ ಆಗಂಗಿಲ್ಲತ್ತೆ. ಸಾಕಷ್ಟು ಹುದ್ದೆಗಳು ಖಾಲಿ ಉಳಿತಾವೆ ಎಂಬ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಜಾಯ್ನ್ ಆದ ನಂತರ ತದನಂತರದಲ್ಲಿ ನಿಮ್ದು ಏನು ಅಲ್ಲಿ ಪೋಸ್ಟ್ ಏನು ಉಳಿತಾವ ಅಥವಾ ಜಾಯ್ನ್ ಆದರೂ ಅಥವಾ ಜಾಯ್ನ್ ಆಗದೇ ಇದ್ದಲ್ಲಿ ಎಷ್ಟುಗಳು ಪೋಸ್ಟ್ಗಳು ಖಾಲಿ ಉಳಿತಾವೆ ಅವ್ನು ನೋಡಿಕೊಂಡು ನಿಮ್ಮದು ಎರಡನೇ ಲಿಸ್ಟನ್ನು ಬಿಡ್ತಾರೆ. ಇನ್ನೇನು ಈ ವೀಕದಲ್ಲಿ ನಿಮ್ಮದು ಎರಡನೇ ಲಿಸ್ಟ್ ಕೂಡ ಬರ್ತದೆ. ಇದಕ್ಕೆ ಯಾವುದೇ ರೀತಿಯ ಸಂದೇಹ ಬೇಡ, ನಿಮ್ಮದು ಕೂಡ ಎರಡನೇ ಲಿಸ್ಟ್ ಬರ್ತದೆ. ಅದಕ್ಕಾಗಿ ಎರಡನೇ ಲಿಸ್ಟಿನ ಕಟಾಪ್ ಬಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಯಾರೇನು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ವಿಡಿಯೋ ಅದಾವ, ಹೋಗಿ ಸಂಪೂರ್ಣವಾಗಿ ವಿಡಿಯೋ ನೋಡಿಕೊಂಡು ತದನಂತರದಲ್ಲಿ ಕಮೆಂಟ್ ಮಾಡಿ ಏನಾರ ಡೌಟ್ ಇದ್ರೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋಲಿ ಸಿಗೋಣ. ಶುಭ ದಿನ.